ಕಾಂಗ್ರೆಸ್ ಸರ್ಕಾರ ಇದೀಗ ದ್ವೇಷ ಭಾಷಣ ಮಸೂದೆ ತಂದಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ವಿರೋಧ ಸಹ ಕೇಳಿ ಬರ್ತಿದೆ. ನಮ್ಮ ಜೊತೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರಿವೆ ನಾರಾಯಣ ಇದ್ರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಾಯ್ದೆ ತಂದಾಯಿತು. ಇನ್ನು ಕಾಯ್ದೆಯ ವಿಚಾರ ಗೊತ್ತಿಲ್ಲ. ಯಾವ ರೀತಿಯಾಗಿ ಸೆಕ್ಷನ್ ಇರುತ್ತೆ, ಮತ್ತೊಂದು ಕಡೆ ಕೇಸ್ ಯಾವ ರೀತಿ ಹಾಕ್ಕೊಳ್ತಾರೆ. ಯಾಕಂದ್ರೆ ಈಗ ಬಿಜೆಪಿ ಅವರು ತುಂಬಾ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ನನಗಿದು ಪ್ರಜಾಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರಾಜಕಾರಣಿಗಳು ಪ್ರಜಾಪ್ರಭುತ್ವ ಇದು ಅನ್ನೋದು ಮರೆತು ಬಿಟ್ಟಿದ್ದಾರೆ. ಇದು ಹಿಟ್ಲರು ದೇಶ ಅಲ್ಲ, ಹಿಟ್ಲರ ಆಳ್ವಿಕೆಯ ದೇಶ ಅಲ್ಲ. ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆದಂಥ ಸರ್ಕಾರ, ಅದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಪ್ರತಿಭಟನೆಯನ್ನು ಇಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ದಾಯಿತು. ಈಗ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಸಹ ಇವತ್ತು ಕಿತ್ಕೊಂಡಿದ್ದಾರೆ. ಯಾರೂ ದ್ವೇಷ ಭಾಷಣ ಮಾಡಬಾರ್ದು ಅಂದರೆ ಯಾವುದು ದ್ವೇಷ ಭಾಷಣ ಅನ್ನೋದನ್ನ ನೀವು ಸರಿಯಾಗಿ ಹೇಳಬೇಕಲ್ಲ. ಹೇಳ್ದಲೇ ಒಂದು ಮಸೂದೆಯನ್ನು ಜಾರಿಗೆ ತಂದ್ರಲ್ಲ, ನೀವು ಅಂಗೀಕರಿಸಿರಲ್ಲ. ನೀವು ಯಾರು ದ್ವೇಷ ಮಾಡ್ತಾರೆ ಅಂದರೆ ನಾವು ಸಾರ್ವಜನಿಕರಲ್ಲ ದ್ವೇಷದ ಭಾಷಣ ಮಾಡೋರು, ನೀವೇ ಮಾಡೋದು. ಒಬ್ಬ ರಾಜಕಾರಣಿಯನ್ನು ಮತ್ತೊಂದು ಪಕ್ಷವನ್ನು ಇನ್ನೊಬ್ಬ, ಹೀಗೆ ದ್ವೇಷದ ಮಾಡ್ಕೊಂಡು ಬಂದವರು ನೀವು ಭೂತೋನು ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ಇವತ್ತು ನಾವು ಮಾತಾಡುವಂಥ ಹಕ್ಕನ್ನು ಕಿತ್ಕೊಂಡಿದ್ದೀರಿ ಅಂದರೆ ಇದನ್ನು ಪ್ರಭುತ್ವದ ರಾಷ್ಟ್ರ ಅಂತ ಹೇಳಬೇಕಾ ನಾವು? ಏನಾಗಿತ್ತು ಕಾಂಗ್ರೆಸ್ನವ್ರಿಗೆ? ಯಾಕೆ ಈ ಮಸೂದೆ ಜಾರಿಗೆ ತಂದ್ರಿ ನೀವು? ಹಾಗಾದರೆ ನಿಮ್ಮನ್ನು ಯಾರೂ ಟೀಕೆ ಮಾಡಬಾರ್ದು ಅನ್ನೋ ಉದ್ದೇಶವ? ನೀವು ಮಾಡುವ ಎಲ್ಲವನ್ನು ಸಹಿಸ್ಕೋಬೇಕು ಅನ್ನೋದನ್ನ? ನಿಮಗೇನಾದರೂ ನೈತಿಕತೆ ಇದ್ದರೆ, ನಿಮಗೆ ಪ್ರಜಾಪ್ರಭುತ್ವದ ಅರಿವಿದ್ದರೆ ಬಹುಶಃ ಈ ಮಸೂದೆ ಜಾರಿಗೆ ತರ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೀರಿ. ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಯಾವ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ್ರು ಅವ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅವ್ರ ಮೇಲೆ ನಿಮಗೆ ಗೌರವ ಇಲ್ಲ ಅಂತ ಹೇಳಿ ಇಂಥ ಕಾಯ್ದೆಗಳನ್ನ ನೀವು ಜಾರಿಗೆ ತರ್ತೀರಿ ಅಂದರೆ ಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲ ಪ್ರಭುತ್ವ ಅಂತ ನಾನು ಹೇಳಬೇಕಾಗತ್ತೆ. ಯಾಕೆ ಸರ್? ಯಾಕಂದ್ರೆ ಯಾರು ಮಾತಾಡಂಗಿಲ್ವಾ ಸರ್ಕಾರ ಬಗ್ಗೆ, ಸರ್ಕಾರ ಸಮಸ್ಯೆಗಳ ಬಗ್ಗೆ ಮಾತಾಡಂಗಿಲ್ವಾ ಅಂತ? ಅಲ್ಲ, ನಾಳೆ ಇವ್ರಿಗೆ ಅದು ಮುಳ್ಳು ನಂಗೆ ಇವ್ರಿಗೆ ನಾಳೆ ಅದು ಇರೋದು ಆಗುತ್ತೆ. ನಾಳೆ ಇವ್ರದ್ದು ಸರ್ಕಾರ ಇದೆ, ಇವತ್ತು ಯಾರೋ ಮಾತಾಡ್ದಂಗೆ ಈ ಕಾಯ್ದೆಯನ್ನು ನೀವು ಜಾರಿಗೆ ತಂದರೆ ನಾಳೆ ಬಿ ಜೆ ಪಿಯವರು ಇಲ್ಲಿ ಸರ್ಕಾರ ಮಾಡಿದಾಗ ನೀವು ಅವ್ರು ಮಾಡಿದ್ನೆಲ್ಲ ಟೀಕೆ ಮಾಡಬೇಕಾಗತ್ತೆ. ಆರೋಗ್ಯಕರವಾಗಿ ಸಾರ್ವಜನಿಕವಾಗಿ ಮಾತಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ನೀವು ಇಂಥ ಕಾಯ್ದೆಗಳನ್ನ ತಂದರೆ ಬಹುಶಃ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅಂತ ಅನಿಸ್ತಾ ಇದೆ. ಇದಿಷ್ಟು ಕರಿವೆ ನಾರಾಯಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರ ಇದೀಗ ದ್ವೇಷ ಭಾಷಣ ಮಸೂದೆ ತಂದಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ವಿರೋಧ ಸಹ ಕೇಳಿ ಬರ್ತಿದೆ. ನಮ್ಮ ಜೊತೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರಿವೆ ನಾರಾಯಣ ಇದ್ರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಾಯ್ದೆ ತಂದಾಯಿತು. ಇನ್ನು ಕಾಯ್ದೆಯ ವಿಚಾರ ಗೊತ್ತಿಲ್ಲ. ಯಾವ ರೀತಿಯಾಗಿ ಸೆಕ್ಷನ್ ಇರುತ್ತೆ, ಮತ್ತೊಂದು ಕಡೆ ಕೇಸ್ ಯಾವ ರೀತಿ ಹಾಕ್ಕೊಳ್ತಾರೆ. ಯಾಕಂದ್ರೆ ಈಗ ಬಿಜೆಪಿ ಅವರು ತುಂಬಾ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ನನಗಿದು ಪ್ರಜಾಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರಾಜಕಾರಣಿಗಳು ಪ್ರಜಾಪ್ರಭುತ್ವ ಇದು ಅನ್ನೋದು ಮರೆತು ಬಿಟ್ಟಿದ್ದಾರೆ. ಇದು ಹಿಟ್ಲರು ದೇಶ ಅಲ್ಲ, ಹಿಟ್ಲರ ಆಳ್ವಿಕೆಯ ದೇಶ ಅಲ್ಲ. ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆದಂಥ ಸರ್ಕಾರ, ಅದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಪ್ರತಿಭಟನೆಯನ್ನು ಇಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ದಾಯಿತು. ಈಗ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಸಹ ಇವತ್ತು ಕಿತ್ಕೊಂಡಿದ್ದಾರೆ. ಯಾರೂ ದ್ವೇಷ ಭಾಷಣ ಮಾಡಬಾರ್ದು ಅಂದರೆ ಯಾವುದು ದ್ವೇಷ ಭಾಷಣ ಅನ್ನೋದನ್ನ ನೀವು ಸರಿಯಾಗಿ ಹೇಳಬೇಕಲ್ಲ. ಹೇಳ್ದಲೇ ಒಂದು ಮಸೂದೆಯನ್ನು ಜಾರಿಗೆ ತಂದ್ರಲ್ಲ, ನೀವು ಅಂಗೀಕರಿಸಿರಲ್ಲ. ನೀವು ಯಾರು ದ್ವೇಷ ಮಾಡ್ತಾರೆ ಅಂದರೆ ನಾವು ಸಾರ್ವಜನಿಕರಲ್ಲ ದ್ವೇಷದ ಭಾಷಣ ಮಾಡೋರು, ನೀವೇ ಮಾಡೋದು. ಒಬ್ಬ ರಾಜಕಾರಣಿಯನ್ನು ಮತ್ತೊಂದು ಪಕ್ಷವನ್ನು ಇನ್ನೊಬ್ಬ, ಹೀಗೆ ದ್ವೇಷದ ಮಾಡ್ಕೊಂಡು ಬಂದವರು ನೀವು ಭೂತೋನು ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ಇವತ್ತು ನಾವು ಮಾತಾಡುವಂಥ ಹಕ್ಕನ್ನು ಕಿತ್ಕೊಂಡಿದ್ದೀರಿ ಅಂದರೆ ಇದನ್ನು ಪ್ರಭುತ್ವದ ರಾಷ್ಟ್ರ ಅಂತ ಹೇಳಬೇಕಾ ನಾವು? ಏನಾಗಿತ್ತು ಕಾಂಗ್ರೆಸ್ನವ್ರಿಗೆ? ಯಾಕೆ ಈ ಮಸೂದೆ ಜಾರಿಗೆ ತಂದ್ರಿ ನೀವು?
ಹಾಗಾದರೆ ನಿಮ್ಮನ್ನು ಯಾರೂ ಟೀಕೆ ಮಾಡಬಾರ್ದು ಅನ್ನೋ ಉದ್ದೇಶವ? ನೀವು ಮಾಡುವ ಎಲ್ಲವನ್ನು ಸಹಿಸ್ಕೋಬೇಕು ಅನ್ನೋದನ್ನ? ನಿಮಗೇನಾದರೂ ನೈತಿಕತೆ ಇದ್ದರೆ, ನಿಮಗೆ ಪ್ರಜಾಪ್ರಭುತ್ವದ ಅರಿವಿದ್ದರೆ ಬಹುಶಃ ಈ ಮಸೂದೆ ಜಾರಿಗೆ ತರ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಯಾವ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ್ರು ಅವ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅವ್ರ ಮೇಲೆ ನಿಮಗೆ ಗೌರವ ಇಲ್ಲ ಅಂತ ಹೇಳಿ ಇಂಥ ಕಾಯ್ದೆಗಳನ್ನ ನೀವು ಜಾರಿಗೆ ತರ್ತೀರಿ ಅಂದರೆ ಪ್ರಭುತ್ವ ಅಲ್ಲ ಇದು, ಪ್ರಜಾಪ್ರಭುತ್ವ ಅಲ್ಲ ಇದು, ಹಿಟ್ಲರ್ ಪ್ರಭುತ್ವ, ಇಲ್ಲ ರಾಜಕಾರಣಿಗಳ ಅನುಕೂಲ ಪ್ರಭುತ್ವ ಅಂತ ನಾನು ಹೇಳಬೇಕಾಗತ್ತೆ. ಯಾಕೆ ಸರ್? ಯಾಕಂದ್ರೆ ಯಾರು ಮಾತಾಡಂಗಿಲ್ವಾ ಸರ್ಕಾರ ಬಗ್ಗೆ, ಸರ್ಕಾರ ಸಮಸ್ಯೆಗಳ ಬಗ್ಗೆ ಮಾತಾಡಂಗಿಲ್ವಾ ಅಂತ? ಅಲ್ಲ, ನಾಳೆ ಇವ್ರಿಗೆ ಅದು ಮುಳ್ಳು ನಂಗೆ ಇವ್ರಿಗೆ ನಾಳೆ ಅದು ಇರೋದು ಆಗುತ್ತೆ. ನಾಳೆ ಇವ್ರದ್ದು ಸರ್ಕಾರ ಇದೆ, ಇವತ್ತು ಯಾರೋ ಮಾತಾಡ್ದಂಗೆ ಈ ಕಾಯ್ದೆಯನ್ನು ನೀವು ಜಾರಿ ತಂದರೆ ನಾಳೆ ಬಿ ಜೆ ಪಿಯವರು ಇಲ್ಲಿ ಸರ್ಕಾರ ಮಾಡಿದಾಗ ನೀವು ಅವ್ರು ಮಾಡಿದ್ನೆಲ್ಲ ಟೀಕೆ ಮಾಡಬೇಕಾಗತ್ತೆ. ಆರೋಗ್ಯಕರವಾಗಿ ಸಾರ್ವಜನಿಕವಾಗಿ ಮಾತಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ನೀವು ಇಂಥ ಕಾಯ್ದೆಗಳನ್ನ ತಂದರೆ ಬಹುಶಃ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಹಿಟ್ಲರ್ ಪ್ರಭುತ್ವ, ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕರ್ವಿ ನಾರಾಯಣಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿದೇಶ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರ ಇದೀಗ ದ್ವೇಷ ಭಾಷಣ ಮಸೂದೆ ತಂದಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ವಿರೋಧ ಸಹ ಕೇಳಿ ಬರ್ತಿದೆ. ನಮ್ಮ ಜೊತೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರ್ವಿ ನಾರಾಯಣಗೌಡ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಾಯ್ದೆ ತಂದಾಯಿತು, ಇನ್ನು ಕಾಯ್ದೆಯ ವಿಚಾರ ಗೊತ್ತಿಲ್ಲ, ಯಾವ ರೀತಿಯಾಗಿ ಸೆಕ್ಷನ್ ಇರುತ್ತೆ, ಮತ್ತೊಂದು ಕಡೆ ಕೇಸ್ ಯಾವ ರೀತಿ ಹಾಕ್ಕೊಳ್ತಾರೆ. ಯಾಕಂದರೆ ಈಗ ಬಿ ಜೆ ಪಿಯವರು ತುಂಬ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ನನಗಿದು ಪ್ರಜಾಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರಾಜಕಾರಣಿಗಳು ಪ್ರಜಾಪ್ರಭುತ್ವ ಇದು ಅನ್ನೋದು ಮರೆತು ಬಿಟ್ಟಿದ್ದಾರೆ. ಇದು ಹಿಟ್ಲರು ದೇಶ ಅಲ್ಲ, ಹಿಟ್ಲರ ಆಳ್ವಿಕೆಯ ದೇಶ ಅಲ್ಲ ಇದು. ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆದಂಥ ಸರ್ಕಾರ, ಅದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಪ್ರತಿಭಟನೆಯನ್ನು ಇಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ದಾಯಿತು. ಈಗ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಸಹ ಇವತ್ತು ಕಿತ್ಕೊಂಡಿದ್ದಾರೆ. ಯಾರೂ ದ್ವೇಷ ಭಾಷಣ ಮಾಡಬಾರ್ದು ಅಂದರೆ ಯಾವುದು ದ್ವೇಷ ಭಾಷಣ ಅನ್ನೋದನ್ನ ನೀವು ಸರಿಯಾಗಿ ಹೇಳಬೇಕಲ್ಲ. ಹೇಳ್ದಲೇ ಒಂದು ಮಸೂದೆಯನ್ನು ಜಾರಿಗೆ ತಂದ್ರಲ್ಲ, ನೀವು ಅಂಗೀಕರಿಸಿರಲ್ಲ. ನೀವು ಯಾರು ದ್ವೇಷ ಮಾಡ್ತಾರೆ ಅಂದರೆ ನಾವು ಸಾರ್ವಜನಿಕರಲ್ಲ ದ್ವೇಷದ ಭಾಷಣ ಮಾಡೋರು, ನೀವೇ ಮಾಡೋದು. ಒಬ್ಬ ರಾಜಕಾರಣಿಯನ್ನು ಮತ್ತೊಂದು ಪಕ್ಷವನ್ನು ಇನ್ನೊಬ್ಬ, ಹೀಗೆ ದ್ವೇಷದ ಮಾಡ್ಕೊಂಡು ಬಂದವರು ನೀವು ಭೂತೋನು ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ಇವತ್ತು ನಾವು ಮಾತಾಡುವಂಥ ಹಕ್ಕನ್ನು ಕಿತ್ಕೊಂಡಿದ್ದೀರಿ ಅಂದರೆ ಇದನ್ನು ಪ್ರಭುತ್ವದ ರಾಷ್ಟ್ರ ಅಂತ ಹೇಳಬೇಕಾ ನಾವು? ಏನಾಗಿತ್ತು ಕಾಂಗ್ರೆಸ್ನವ್ರಿಗೆ? ಯಾಕೆ ಈ ಮಸೂದೆ ಜಾರಿಗೆ ತಂದ್ರಿ ನೀವು? ಹಾಗಾದರೆ ನಿಮ್ಮನ್ನು ಯಾರೂ ಟೀಕೆ ಮಾಡಬಾರ್ದು ಅನ್ನೋ ಉದ್ದೇಶವ? ನೀವು ಮಾಡುವ ಎಲ್ಲವನ್ನು ಸಹಿಸ್ಕೋಬೇಕು ಅನ್ನೋದನ್ನ? ನಿಮಗೇನಾದರೂ ನೈತಿಕತೆ ಇದ್ದರೆ, ನಿಮಗೆ ಪ್ರಜಾಪ್ರಭುತ್ವದ ಅರಿವಿದ್ದರೆ ಬಹುಶಃ ಈ ಮಸೂದೆ ಜಾರಿಗೆ ತರ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಯಾವ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ್ರು ಅವ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅವ್ರ ಮೇಲೆ ನಿಮಗೆ ಗೌರವ ಇಲ್ಲ ಅಂತ ಹೇಳಿ ಇಂಥ ಕಾಯ್ದೆಗಳನ್ನ ನೀವು ಜಾರಿಗೆ ತರ್ತೀರಿ ಅಂದರೆ ಪ್ರಭುತ್ವ ಅಲ್ಲ ಇದು, ಪ್ರಜಾಪ್ರಭುತ್ವ ಅಲ್ಲ ಇದು, ಹಿಟ್ಲರ್ ಪ್ರಭುತ್ವ, ಇಲ್ಲ ರಾಜಕಾರಣಿಗಳ ಅನುಕೂಲ ಪ್ರಭುತ್ವ ಅಂತ ನಾನು ಹೇಳಬೇಕಾಗತ್ತೆ. ಯಾಕೆ ಸರ್? ಯಾಕಂದರೆ ಯಾರು ಮಾತಾಡಂಗಿಲ್ವಾ ಸರ್ಕಾರ ಬಗ್ಗೆ, ಸರ್ಕಾರ ಸಮಸ್ಯೆಗಳ ಬಗ್ಗೆ ಮಾತಾಡಂಗಿಲ್ವಾ ಅಂತ? ಅಲ್ಲ, ನಾಳೆ ಇವ್ರಿಗೆ ಅದು ಮುಳ್ಳು ನಂಗೆ ಇವ್ರಿಗೆ ನಾಳೆ ಅದು ಇರೋದು ಆಗುತ್ತೆ. ನಾಳೆ ಇವ್ರದ್ದು ಸರ್ಕಾರ ಇದೆ, ಇವತ್ತು ಯಾರೋ ಮಾತಾಡ್ದಂಗೆ ಈ ಕಾಯ್ದೆಯನ್ನು ನೀವು ಜಾರಿ ತಂದರೆ ನಾಳೆ ಬಿ ಜೆ ಪಿಯವರು ಇಲ್ಲಿ ಸರ್ಕಾರ ಮಾಡಿದಾಗ ನೀವು ಅವ್ರು ಮಾಡಿದ್ನೆಲ್ಲ ಟೀಕೆ ಮಾಡಬೇಕಾಗತ್ತೆ. ಆರೋಗ್ಯಕರವಾಗಿ ಸಾರ್ವಜನಿಕವಾಗಿ ಮಾತಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ನೀವು ಇಂಥ ಕಾಯ್ದೆಗಳನ್ನ ತಂದರೆ ಬಹುಶಃ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಹಿಟ್ಲರ್ ಪ್ರಭುತ್ವ, ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕರ್ವಿ ನಾರಾಯಣಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿದೇಶ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.